ಹಾಯ್ ಫ್ರೆಂಡ್ಸ್, ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇವತ್ತು ಕೂಡ ನಿಮಗೆ ಮಾವಿನಕಾಯಿ ಡಿಶ್ನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಇದು ಮಾವಿನಕಾಯಿ ಚಿತ್ರಾನ್ನ. ಇದರಲ್ಲೇನು ಸ್ಪೆಷಲ್ ಅಂತೀರಾ? ಇದು ಫಸ್ಟ್ ಗೊಜ್ಜು ಮಾಡಿಕೊಂಡು ಆಮೇಲೆ ಅನ್ನಕ್ಕೆ ಕಲಿಸ್ಕೊಳ್ಳೋ ಅಂಥದ್ದು. ಸೊ ಇದು ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ, ಏನು ಬೇಕು ಅಂತ ನೋಡೋಣ. 2 ಹುಳಿ ಮಾವಿನಕಾಯಿ ದೊಡ್ಡದು, 1.5 ಮುದ್ದೆ ಬೆಲ್ಲ ಕುಟ್ಟಿ ಪುಡಿ ಮಾಡಿರುವಂಥದ್ದು, ಹಿಂಗು ಸ್ವಲ್ಪ, ಮೆಂತೆ 3 ಟೇಬಲ್ ಸ್ಪೂನು, ಸಾಸಿವೆ ಅರ್ಧ ಕಪ್ಪು, ಧನಿಯಾ 3 ಟೇಬಲ್ ಸ್ಪೂನು, ಎಳ್ಳು 4 ಟೇಬಲ್ ಸ್ಪೂನು, ಹಸಿಮೆಣಸಿನ್ಕಾಯಿ 40. ಇದು ಒಂದು ಸೇರು ಅನ್ನಕ್ಕೆ ಆಗೋಷ್ಟು ಗೊಜ್ಜನ್ನು ತೋರಿಸ್ತಾ ಇದ್ದೀನಿ ನಾನಿವಾಗ ನಿಮಗೆ. ಈಗ ಫಸ್ಟು ಮಾವಿನಕಾಯಿ ಸಿಪ್ಪೆ ತೆಕ್ಕೊಳ್ಳೋಣ. ಸಿಪ್ಪೆ ತೆಕ್ಕೊಂಡ ನಂತರ ತುರ್ಕೋಬೇಕು. ಈಗ 2 ಮಾವಿನಕಾಯಿನೂ ತುರ್ಕೊಂಡ್ಮೇಲೆ ಇದನ್ನು ಈಗ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಫಸ್ಟು ಒಂದು ತಪ್ಪಲೆ ತೊಗೊಂಡು ಇದಕ್ಕೆ 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ. ಫಸ್ಟು ಹಸಿಮೆಣ್ಸಿನ್ಕಾಯಿ ಖಾರ ಇರೋದ್ರಿಂದ ಅದ್ರ ಘಾಟ್ ಹೋಗಬೇಕು. ಸೊ ಅದ್ರ ಘಾಟ್ ಹೋಗೋ ತನಕ ನಾವು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ಘಾಟು ಕಮ್ಮಿ ಆಗುತ್ತೆ ನಮಗೆ. ಈಗ ನೋಡಿ ಆಗಿದೆ. ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಒಂದೊಂದಾಗೆ ಹುರ್ಕೊಳ್ತಾ ಹೋಗೋಣ. ಈಗ ಇದೊಂದು ನಿಮಿಷ ಹುರ್ಕೊಳ್ಳೋಣ. ಈಗ ಸಾಸಿವೆ ಆದಮೇಲೆ ಮೆಂತೆ, ಇದನ್ನು ಕೂಡ 1 ನಿಮಿಷ ಹುರ್ಕೊಳ್ಳೋಣ. ಈಗ ಬಿಳಿ ಎಳ್ಳು, ಇದು ಕೂಡ 1 ನಿಮಿಷ ಹುರ್ಕೊಳ್ಳೋಣ. ಈ ಎಳ್ಳೆ ನಿಮಗೆ ತುಂಬ ರುಚಿ ಕೊಡುತ್ತೆ. ಈಗ ಧನಿಯಾ, ಇಷ್ಟು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದು ನಿಮಗೆ ಹುರಿತಾ ಒಳ್ಳೆ ಘಮ ಬರುತ್ತೆ. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಆಗಿದೆ ಅಂತ. ಸೊ ಈಗ ನೋಡಿ ಇದಾಗಿದೆ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಈಗ ಆದಮೇಲೆ ರುಬ್ಕೋಬೇಕು. ಈ ಥರ ತರಿಯಾಗಿ ರುಬ್ಕೋಬೇಕು. ಈಗ ಇದಕ್ಕೆ ತುರಿದಿರೋ ಅಂತಹ ಮಾವಿನಕಾಯಿ ಹಾಕ್ಕೊಳ್ಳೋಣ. ಮಾವಿನಕಾಯಿನ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಯಾಕಂದರೆ ಇದು ನುಣ್ಣಗಾಗಬಾರ್ದು, ತರಿಯಾಗಿರಬೇಕು. ಬಾಯಿಗೆ ಸಿಕ್ಕಿದ್ರೇ ಚೆನ್ನಾಗಿ ಚಿತ್ರಾನ್ನಕ್ಕೆ. ಈಗ ನೋಡಿ ಈ ಥರ ತರಿಯಾಗಿರಬೇಕು. ಈಗ ಅದೇ ತಪ್ಪಲೆಗೆ 1 ಸೌಟಷ್ಟು ಎಣ್ಣೆ ಹಾಕ್ಕೊಂಡು ರುಬ್ಕೊಂಡಿರೋ ಅಂತಹ ಮಿಶ್ರಣನ ಹಾಕ್ಕೊಳ್ಳೋಣ. ಈಗ ಒಳ್ಳೆ ಘಮ ಬರಬೇಕು. ಇದು ಚೆನ್ನಾಗಿ ಹುರ್ಕೋಬೇಕು. ಯಾಕೆಂದರೆ ಮಾವಿನಕಾಯಿದು ಹಸಿ ಸ್ಮೆಲ್ ಇರುತ್ತೆ. ಸೊ ಅದು ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಿಂಗು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕಲಿಸ್ಕೋಬೇಕು. ಇದು ನಾನು ನಮ್ಮ ಅತ್ತೆ ಹತ್ರ ಗಲಾಟೆ ಮಾಡಿ ವಿಡಿಯೋಗೋಸ್ಕರ ಮಾಡಿಸಿದ್ದೀನಿ. ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ. ಸೊ ಇದಕ್ಕೆ ಜಾರ್ ತೊಳೆದಿರೋ ಅಂತಹ ನೀರು ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ನೀರು ಇಡಿಸುತ್ತೆ. ಸ್ವಲ್ಪ ಹಾಕ್ಕೋಬೇಕು ನೋಡಿಕೊಂಡು. ನಾವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ. ನೋಡಿ ಇನ್ನೂ ಸ್ವಲ್ಪ ನೀರು ಇಡಿಸುತ್ತೆ. ಇನ್ನೊಂದು ಚೂರು ಹಾಕ್ಕೊಳ್ಳೋಣ. ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಈಗ ಇದೊಂದು ನಿಮಿಷ ಕುದಿಯಕ್ಕೆ ಬಿಡೋಣ. ನೋಡಿ ಬೆಲ್ಲ ಸಹ ಕರಗಿದೆ. ಈಗ ಗೊಜ್ಜು ರೆಡಿಯಾಗಿದೆ. ಆಫ್ ಮಾಡೋಣ. ಈಗ ಇದಕ್ಕೆ ಒಗ್ಗರಣೆ ಬೇಕಲ್ವಾ? ಸೊ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಿಂಗು ಮತ್ತು ಕರ್ಬೇವಿನ ಸೊಪ್ಪು. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ. 2 ಸೌಟಷ್ಟು ಎಣ್ಣೆ ಬೇಕು.
ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ ಸಿಡಿತಾ ಇದೆ. ಈಗ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು. ಈಗ ಕಡಲೆ ಬೀಜ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು. ಈಗ ಇದು ಒಂದು 30 ಸೆಕೆಂಡ್ಸ್ ಅಷ್ಟು ಹುರ್ಕೊಳ್ಳೋಣ. ಮತ್ತೆ ಈಗ ಇದಕ್ಕೆ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗಿಲ್ಲ ಅಂದರೆ ಯಾವುದೇ ಚಿತ್ರಾನ್ನಕ್ಕೂ ಟೇಸ್ಟ್ ಇರಲ್ಲ. ಒಳ್ಳೆ ಘಮ ಕೊಡುತ್ತೆ ಹಿಂಗು ನಿಮಗೆ. ಈಗ ಆಗಿದೆ ಒಗ್ಗರಣೆ. ಈಗ ಅನ್ನದ ಮೇಲೆ ಹಾಕ್ಕೊಳ್ಳೋಣ. ಮುಂಚೆನೇ ನಾವು ತಣ್ಣಗೆ ಮಾಡ್ಕೊಂಡಿರೋ ಅಂತಹ ಅನ್ನ ಇದು. ಸೊ ಇದಕ್ಕೆ ಗೊಜ್ಜು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಒಳ್ಳೆ ರುಚಿ ಇರುತ್ತೆ. ನೀವು ಇದನ್ನು ಎಷ್ಟು ದಿನ ಇಟ್ಟರೂ ಚೆನ್ನಾಗಿರುತ್ತೆ, ಕೆಡೋದಿಲ್ಲ ಗೊಜ್ಜು. ನಿಮಗೆ ಯಾವಾಗ ಬೇಕಾದರೂ ಆವಾಗ ಅನ್ನ ಮಾಡಿಕೊಂಡು ಕಲಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಗಾರ್ನಿಷಿಂಗಿಗೆ ಹಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.